ಎಲ್ಲರಿಗೂ ನಮಸ್ಕಾರ. ಮೈಸೂರು ವಿಶ್ವವಿದ್ಯಾಲಯ ಪ್ರಥಮ BA ಐಚ್ಛಿಕ ಕನ್ನಡ ಮೊದಲನೇ ಚತುರ್ಮಾಸದ ಸಾಹಿತ್ಯ ಗಂಗೋತ್ರಿ ಎಂಬ ಪೂರಕ ಪಠ್ಯದ ಅಲ್ಮಿಡಿ ಶಾಸನವನ್ನು ಕುರಿತು ಈ ಅಧಿವೇಶನ ಒಳಗೊಂಡಿದೆ. ಅಧಿವೇಶನದ ಸಂಖ್ಯೆ 35. ಈಗಾಗಲೇ ನೀವು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವಂಥ ಸಂದರ್ಭದ ಒಳಗಡೆ ಅಲ್ಮಿಡಿ ಶಾಸನ ಮತ್ತು ಅದರ ಪ್ರಾಚೀನತೆ ಮತ್ತು ಅಲ್ಮಿಡಿ ಶಾಸನದಲ್ಲಿರುವಂತಹ ಕನ್ನಡ ಸಾಹಿತ್ಯದ ಚಾರಿತ್ರಿಕವಾದಂತಹ ಮತ್ತು ಸಾಂಸ್ಕೃತಿಕವಾದಂತಹ ಅಂಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ಪರಿಚಯವನ್ನು ಮಾಡಿಕೊಂಡಿದ್ದೀರಾ. ಈಗ ಅಲ್ಮಿಡಿ ಶಾಸನದಲ್ಲಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟಲಿಕ್ಕೆ ಪ್ರಮುಖವಾದಂತಹ ಒಂದು ಆಕರವಾಗಿ ಅಲ್ಮಿಡಿ ಶಾಸನ ಹೇಗೆ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಕಟ್ಟುವಲ್ಲಿ ಒಂದು ಪ್ರಾಥಮಿಕ ದಾಖಲೆಯಾಗಿ ನಮಗೆ ಮಹತ್ವವಾಗುತ್ತೆ ಅನ್ನೋದನ್ನು ಕುರಿತು ಈ ಒಂದು ಅಧಿವೇಶನದಲ್ಲಿ ನೋಡೋಣ. ಈ ಅಧಿವೇಶನದ ಮುಖ್ಯ ಉದ್ದೇಶ ಕ್ರಿಸ್ತಶಕ 5 ಮತ್ತು 6ನೇ ಶತಮಾನಗಳಷ್ಟು ಹಿಂದೆ ಇದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತಿಳಿಯುವಂತಹದ್ದಾಗಿರುತ್ತೆ. ಮತ್ತು ಆ ಕಾಲದಲ್ಲಿದ್ದಂತಹ ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಸಂಬಂಧಗಳನ್ನು ತಿಳಿಯುವಂತಹ ಉದ್ದೇಶವನ್ನು ಒಳಗೊಂಡಿರುತ್ತೆ. ಮತ್ತು ಕನ್ನಡ ಭಾಷೆಯ ಸಂಬಂಧಗಳ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆ ಮತ್ತು ಕರ್ನಾಟಕದ ಪ್ರಾಚೀನ ಇತಿಹಾಸದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಉದ್ದೇಶವನ್ನು ಒಳಗೊಂಡಿದೆ. ಮತ್ತು ಕನ್ನಡ ಭಾಷೆಯ ಗದ್ಯದ ಶೈಲಿಯ ಉಗಮವನ್ನು ಕುರಿತು ಈ ಶಾಸನ ಮಹತ್ವದ ದಾಖಲೆಯನ್ನು ನಮಗೆ ಒದಗಿಸುತ್ತೆ. ಈ ಶಾಸನದ ಕಾಲ ಮತ್ತು ಈ ಶಾಸನದ ಒಂದು ಚರಿತ್ರೆಯ ಬಗ್ಗೆ ನಾವು ನೋಡೋದಾದರೆ, ಸುಮಾರು ಕ್ರಿಸ್ತಶಕ 450ರಲ್ಲಿ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎಂಬ ಗ್ರಾಮದಲ್ಲಿ ರಚನೆಯಾದಂತಹ ಶಾಸನ ಇದು. ಚಾರಿತ್ರಿಕವಾಗಿ ಈ ಕಾಲಘಟ್ಟದಲ್ಲಿ ಕರ್ನಾಟಕ ಕದಂಬ ವಂಶದ ಆಳ್ವಿಕೆಗೆ ಒಳಪಟ್ಟಿತ್ತು ಎಂಬಂತಹ ಮಾಹಿತಿ ಈ ಶಾಸನದ ಪಾಠದಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಶಾಸನವನ್ನು ಮೊಟ್ಟಮೊದಲ ಬಾರಿಗೆ 1936ರಲ್ಲಿ ನಮ್ಮ MH ಕೃಷ್ಣ ಅಂತಕ್ಕಂಥವರು ಮೈಸೂರು ಶಾಸನ ಇಲಾಖೆಯ ವಾರ್ಷಿಕ ವರದಿಯಲ್ಲಿ ಇದರ ಅಧಿಕೃತ ಪಾಠ ಮತ್ತು ವಿಮರ್ಶೆಯೊಡನೆ ಮೊದಲ ಬಾರಿಗೆ ಇದನ್ನು ಸಂಪಾದಿಸಿ ಪ್ರಕಟಿಸ್ತಾರೆ. ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ನಮಗೆ ಕನ್ನಡ ನಾಡಿನವರಿಗೆ ಗೊತ್ತಾಗಿದ್ದೇ ಇತ್ತೀಚಿನ ದಶಕಗಳಲ್ಲಿ 1936ರ ಕಾಲಘಟ್ಟದಲ್ಲಿ. ಅಲ್ಲಿವರೆಗೂ ಕೂಡ ಕನ್ನಡ ಸಾಹಿತ್ಯದ ಇತಿಹಾಸವನ್ನು ಅಲ್ಮಿಡಿ ಶಾಸನದ ಕಾಲಘಟ್ಟಕ್ಕೆ ನಾವು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅಂತಕ್ಕಂಥದ್ದು ಮಹತ್ವದ ಒಂದು ಅಂಶ. ಮತ್ತು 1939ರಲ್ಲಿ MH ಕೃಷ್ಣರವರೇ ಮತ್ತೊಮ್ಮೆ ಅತ್ಯಂತ ಪ್ರಾಚೀನ ಕನ್ನಡ ಶಾಸನ ಎಂಬ ಶೀರ್ಷಿಕೆಯಲ್ಲಿ ಪ್ರಬುದ್ಧ ಕರ್ನಾಟಕ ಸಂಪುಟ 20ರಲ್ಲಿ ಇದನ್ನು ಮತ್ತೊಮ್ಮೆ ಪ್ರಕಟಿಸ್ತಾರೆ. ಶಾಸನದ ಶೈಲಿಯನ್ನು ನಾವು ನೋಡೋದಾದರೆ ಇದೊಂದು ವೀರಗಲ್ಲೂ ಹೌದು, ದಾನ ಶಾಸನವೂ ಹೌದು, ಮತ್ತು ಪ್ರಶಸ್ತಿ ಶಾಸನ ಅಂತಲೂ ಕೂಡ ಈ ಶಾಸನದ ಒಂದು ವಸ್ತು ವಿಷಯದ ಆಧಾರದ ಮೇಲೆ ಇದನ್ನು ಶಾಸನ ತಜ್ಞರು ವಿಭಾಗಿಸ್ತಾರೆ. ಈ ಶಾಸನ 3 ಅಂಶಗಳಲ್ಲಿ ತನ್ನ ಮಹತ್ವವನ್ನು ಒಳಗೊಂಡಿದೆ. ಒಂದು ಚಾರಿತ್ರಿಕವಾದಂತಹ ಪ್ರಮುಖವಾದಂತಹ ಅಂಶ, ಮತ್ತೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಅಧ್ಯಯನದ ದೃಷ್ಟಿಯೊಳಗಡೆ ಇದು ಮಹತ್ವವನ್ನು ಪಡ್ಕೊಂಡಿದೆ. 3ನೇ ಅಂಶ ಭಾಷಿಕ ಅಂಶಗಳು. ಈ 3 ಅಂಶಗಳಿಂದ ಅಲ್ಮಿಡಿ ಶಾಸನ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಈ ಶಾಸನದ ಟೆಕ್ಸ್ಟನ್ನು ಒಮ್ಮೆ ಓದಿ ಮತ್ತೆ ಈ ಶಾಸನದ ವಿವರಣೆಗೆ ಮುಂದುವರಿಯೋಣ. ಈ ಶಾಸನದ ಟೆಕ್ಸ್ಟನ್ನು ನಾನು ಪುಸ್ತಕವನ್ನು ನೋಡಿನೇ ಓದ್ತೀನಿ. ಯಾಕಂದರೆ ವಿದ್ಯಾರ್ಥಿಗಳು ಇದನ್ನು ಓದುವಂತಹ ಸಂದರ್ಭದ ಒಳಗಡೆ ನೀವು ಒಮ್ಮೆ ಪುಸ್ತಕವನ್ನು ನೋಡಿ ಅದನ್ನು ಬಿಡಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಹಳಗನ್ನಡವನ್ನು ಓದಬೇಕಾದ್ರೆ ಬಿಡಿಸಿ ಓದುವಂಥದ್ದು ಬಹಳ ಮಹತ್ವವಾದಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಪುಸ್ತಕವನ್ನು ನೋಡಿ ಈ ಶಾಸನದ
ಓದುವಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ಒಟ್ಟು 16 ಸಾಲುಗಳ ಈ ಶಾಸನ ಮೊದಲ ಈ ಶಾಸನ 2 ಸಾಲುಗಳು ಸಂಸ್ಕೃತದ ಅನುಷ್ಟುಪ್ ಛಂದಸ್ಸಿನಲ್ಲಿ ರಚನೆಯಾಗಿರುವಂತಹ ಶ್ಲೋಕವನ್ನು ಒಳಗೊಂಡಿದೆ. ಆ ಶ್ಲೋಕ ಜಯತಿ ಶ್ರೀ ಪರಿಶ್ವರ್ಗ್ಯ ಶಾರ್ಗ್ಯ ಮ್ಯಾನ್ ಅತಿರ್ ಅಚ್ಯುತಃ ದಾನವಕ್ಷ್ಣೋರ್ಯುಗಾಂತಾಗ್ನಿ ಶಿಷ್ಟಾನಾಂತು ಸುದರ್ಶನಃ ನಮಃ ಶ್ರೀಮತ್ಕದಂಬಪನ್ ತ್ಯಾಗಸಂಪನ್ನನ್ ಕಲಬೋರನಾ ಅರಿ ಕಕುಸ್ತಭಟ್ಟೋರನ್ ಆಳೆ ನರಿದಾವಿಳೆ ನಾಡುಳ್ ಮೃಗೇಶ ನಾಗೇಂದ್ರ ಬೀಳರ್ ಬಟಹರ್ ಅಪ್ಪೋರ್ ಶ್ರೀ ಮೃಗೇಶ ನಾಗಾಹ್ವಯರ್ ಇರ್ವರು ಆ ಬಟರಿ ಕುಲಾಮಲ ಯೋಮ ತಾರಾದಿನಾಥನ್ ಅಳಪಗಣ ಪಶುಪತಿಯ ದಕ್ಷಿಣಾಪಥ ಬಹುಶತ ಅಹವನ ಅಹವದುಳ್ ಪಶುಪ್ರಧಾನ ಸೌರ್ಯೋದ್ಯಮ ಬರಿತೋನ್ ದಾನ ಪಶುಪತಿ ಎಂದು ಪೊಗಳೆ ಪೊಟ್ಟಣ ಪಶುಪತಿ ನಾಮಧೇಯನ್ ಆ ಸರಕ್ಕೆ ಎಲ್ಲ ಬಟರಿಯ ಪ್ರೇಮಾಲಯ ಸುತನ್ಗೆ ಸೇಂದ್ರ ಕಬಣೋಭಯ ದೇಶದ ವೀರಾಪುರುಷ ಸಮಕ್ಷದೆ ಕೇಕಯ ಪಲ್ಲವರಂ ಕಾದಿ ಎರೆದು ಪೆತ್ತ ಜಯನ್ ಆ ವಿಜಾರಸಂಗೆ ಬಾಳ್ಗಳ್ಚಿ ಪಲ್ಮಿಡಿವುಂ ಮೂಳಿವಳ್ಳಿವುಂ ಕೊಟ್ಟಾರ್ ಬಟಾರಿ ಕುಲದೊನ್ ಅಳ್ಕದಂಬನ್ ಕಳ್ದೋನ್ ಮಹಾಪಾತಕನ್ ಇರ್ವರುಂ ಷಳ್ಬಂಗ್ನದರ್ ವಿಜಾರಸರುಂ ಪಲ್ಮಿಡಿಗೆ ಕುರುಂಬಿಡಿ ವಿಟ್ಟಾರ್ ಅದಾನ್ ಅಳಿವೊಂಗೆ ಮಹಾಪಾತಕಂ ಸ್ವಸ್ತಿ ಬಟ್ಟರ್ಗೆ ಈಗಳ್ದೆ ಒಡ್ಡಲಿ ಆಪತ್ತೊಂದಿ ವಿಟ್ಟಾರಕರ. ಇದಿಷ್ಟು ಅಲ್ಮಿಡಿ ಶಾಸನದ ವಸ್ತು ಮತ್ತು ವಿಷಯ ಮತ್ತು ಅಲ್ಮಿಡಿ ಶಾಸನದ ಮುಖ್ಯವಾದಂತಹ ಒಂದು ಪಾಠ. ಈ ಶಾಸನ ಕದಂಬ ವಂಶದ ಕಕುಸ್ತವರ್ಮನ ಆಳ್ವಿಕೆಯ ಒಂದು ಉಲ್ಲೇಖವನ್ನು ಒಳಗೊಂಡಿದೆ. ಆ ಕದಂಬ ವಂಶದ ಕಕುಸ್ತವರ್ಮ ಆಳ್ತಾ ಇರಬೇಕಾದಂತಹ ಸಂದರ್ಭದ ಒಳಗಡೆ ಅವನಿಗೆ 2 ಭಟ್ಟರು ಇದ್ದರು, ಮೃಗೇಶ ಮತ್ತು ನಾಗ ಎಂಬುವಂಥವರು. ಈ ಮೃಗೇಶ ಮತ್ತು ರಾಗ ಅಂತಕ್ಕಂಥವ್ರು ವೈರಿಗಳಿಗೆ ಸರ್ಪರಾಜರಂತೆ ಭಯಂಕರವಾದಂತಹ ಒಂದು ಶೌರ್ಯದಿಂದ ಕೂಡಿರುವಂತಹ ಅಧಿಕಾರಿಗಳಾಗಿರ್ತಾರೆ. ಇವರ ಸಂದರ್ಭದ ಒಳಗಡೆ ಸೇಂದ್ರಕರು ಮತ್ತು ಬಾಣರ ಶೈರ್ಯವನ್ನು ಸೇರಿಕೊಂಡು ವಿಜಾರಸ ಎಂಬುವಂಥವನು ಕೇಕೆಯ ಪಲ್ಲವರನ್ನು ಸೋಲಿಸಿ ವೀರಾವೇಶದಿಂದ ಹೋರಾಡಿ ಸೋಲಿಸ್ತಾನೆ. ಈ ವಿಜ ಅರಸನಿಗೆ ಇವನು ಎಲ್ಲ ಭಟರಿಯ ಮಗ ಅಂತಕ್ಕಂಥವನು. ಇವನಿಗೆ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಪ್ರದೇಶವನ್ನು ದಾನವಾಗಿ ನೀಡಿ ಮತ್ತು ಆ ಪ್ರದೇಶದಿಂದ ಬರುವಂತಹ ತೆರಿಗೆಯನ್ನು ಅವನಿಗೆ ಕೊಟ್ಟಂತಹ ಮಾಹಿತಿಯನ್ನು ಒಳಗೊಂಡಿದೆ ಈ ಶಾಸನ. ಹಾಗಾಗಿ ಈ ಶಾಸನ ತಜ್ಞರು ಇದೊಂದು ವಿಜ ಅರಸನ ಶೌರ್ಯವನ್ನು ಹೊಗಳುವಂತಹ ಒಂದು ವೀರಗಲ್ಲೂ ಆಗಿದೆ. ಜೊತೆಗೆ ಆ ವಿಜ ಅರಸನಿಗೆ ಹಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಗ್ರಾಮಗಳನ್ನು ದಾನವಾಗಿ ಕೊಟ್ಟಂತಹ ವಿಷಯವನ್ನು ಒಳಗೊಂಡಿರೋದು ಇದೊಂದು ದಾನ ಶಾಸನವೂ ಹೌದು ಎಂಬ ಹಿನ್ನೆಲೆಯೊಳಗಡೆ ಇದನ್ನು ವೀರಗಲ್ಲು ಮತ್ತು ದಾನ ಶಾಸನ ಎರಡೂ ಹೌದು ಅಂತೇಳಿ ಈ ಶಾಸನವನ್ನು ಕುರಿತು ಕರೀತಾರೆ. ಇದಿಷ್ಟು ಈ ಶಾಸನದ ವಸ್ತು ಮತ್ತು ವಿಷಯ.
ಬಹಳ ಸೂಕ್ಷ್ಮವಾಗಿ ಈ ಶಾಸನವನ್ನು ನಾವು ಗಮನಿಸೋದಾದರೆ 3 ಅಂಶಗಳಲ್ಲಿ ಈ ಶಾಸನದ ಮಹತ್ವವನ್ನು ನೋಡುವಂತಹ ಸಂದರ್ಭದೊಳಗಡೆ ಮೊದಲಿಗೆ ಚಾರಿತ್ರಿಕವಾದಂತಹ ಮಾಹಿತಿಗಳನ್ನು ಕುರಿತು ಈ ಶಾಸನವನ್ನು ಕುರಿತು ನಾವು ನೋಡೋಣ. ಚಾರಿತ್ರಿಕವಾದಂತಹ ಮಾಹಿತಿ ಏನಪ್ಪ ಈ ಶಾಸನದಲ್ಲಿ ದೊರೆಯುತ್ತೆ ಅಂದರೆ, ಇದು ಕದಂಬ ರಾಜನಾದಂತಹ ಕಾಕುಸ್ಥವರ್ಮನ ಆಳ್ವಿಕೆಯ ಕಾಲದಲ್ಲಿ ರಚನೆಯಾದಂತಹ ಶಾಸನ. ಶಾಸನದ 3ನೇ ಸಾಲಿನಲ್ಲೇ ಬರುತ್ತೆ, ಕಲಬೋರನ ಅರಿ ಕಕುಸ್ಥ ಭಟ್ಟೋರನ್ ಆಳೆ ಅಂತೇಳಿ. ಅಂದರೆ ಕಾಕುಸ್ಥ ಭಟ್ಟೋರನ ಅಂತಕ್ಕಂಥವನು ಆಳ್ವಿಕೆಯನ್ನು ಮಾಡ್ತಿರ್ಬೇಕಾದಂತಹ ಸಂದರ್ಭದ ಒಳಗಡೆ. ಹಾಗಾಗಿ ಇತಿಹಾಸಕಾರರು ಕಾಕುಸ್ಥವರ್ಮನ ಆಳ್ವಿಕೆಯನ್ನು ಕ್ರಿಸ್ತಶಕ 5ನೇ ಶತಮಾನ ಅಥವಾ 450ರ ಕಾಲಘಟ್ಟದಲ್ಲಿ ಆಳ್ವಿಕೆಯನ್ನು ಮಾಡ್ತಿದ್ದಂತಹ ಒಬ್ಬ ರಾಜ ಇವನು, ಕದಂಬ ವಂಶದ ರಾಜ ಅಂತ ಹೇಳಿ ಇವನ ಚರಿತ್ರೆಯನ್ನು, ಇವನ ಕಾಲವನ್ನು 450ಕ್ಕೆ ಸೇರಿಸ್ತಾರೆ. ಹಾಗಾಗಿ ಅಲ್ಮಿಡಿ ಶಾಸನದ ಕಾಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಕಕುಸ್ಥ ಭಟ್ಟೋರನ್ ಆಳೆ ಅನ್ನುವಂತಹ ಮಾತಿದೆಯಲ್ಲ, ಅಂದರೆ ಕಾಕುಸ್ಥ ಭಟ್ಟೋರನು ಕಾಕುಸ್ಥವರ್ಮನು ಆಳುತ್ತಿರಲು ಅಂತ ಅದರ ಅರ್ಥ. ಸೊ ಹಾಗಾಗಿ ಕದಂಬ ವಂಶದ ರಾಜ ಕಾಕುಸ್ಥವರ್ಮ ಆಳ್ವಿಕೆಯನ್ನು ನಡೆಸುತ್ತಿದ್ದಂತಹ ಸಂದರ್ಭದಲ್ಲಿ ರಚನೆಯಾದಂತಹ ಶಾಸನವಾಗಿರೋದ್ರಿಂದ ಅವನ ಕಾಲದ ಆಧಾರದ ಮೇಲೆ ಈ ಶಾಸನದ ಕಾಲವನ್ನು ನಿರ್ಧರಿಸ್ತಾರೆ. ಹಾಗಾಗಿ ಈ ಶಾಸನದ ಕಾಲವನ್ನು ಕ್ರಿಸ್ತಶಕ ಸುಮಾರು 450 ಅಂತ ಕರೀತಾರೆ. ಜೊತೆಗೆ ಇನ್ನೊಂದು ಚಾರಿತ್ರಿಕವಾದಂತಹ ಮಾಹಿತಿ ಬರುತ್ತೆ, ಕದಂಬರಿಗೂ ಮತ್ತು ಕೇಕೆಯ ಪಲ್ಲವರಿಗೂ ನಡೆದಂತಹ ಯುದ್ಧದ ಮಾಹಿತಿಯನ್ನು ಒಳಗೊಂಡಿದೆ. ಜೊತೆಗೆ ಆ ಯುದ್ಧದಲ್ಲಿ ಇವನ ಸೈನಿಕ, ಇವನ ಪರವಾದಂತಹ ಕಾಕುಸ್ಥವರ್ಮನ ಆಳ್ವಿಕೆಯೊಳಗಡೆ ಇವನ ಅಧೀನರಾಗಿದ್ದಂತಹ ಮೃಗೇಶ ಮತ್ತು ನಾಗ, ಇವರ ಅಧೀನರಲ್ಲಿದ್ದಂತಹ ಒಬ್ಬ ಭಟ, ಎಲ್ಲ ಭಟರಿ ಮಗ ವಿಜಾರಸ ಅಂತಕ್ಕಂಥವನು, ಅಂದರೆ ಅವನು ಒಬ್ಬ ವೀರ, ಹೋರಾಡಿ ಪಲ್ಲವರನ್ನು ಸೋಲಿಸಿದ ಮಾಹಿತಿ ಈ ಶಾಸನದಲ್ಲಿ ಸಿಗುತ್ತೆ. ಹಾಗಾಗಿ ಆ ವಿಜಾರಸನಿಗೆ ನರಿದಾವಿಳೆ ನಾಡಿನ ಅಧಿಕಾರಿಗಳಾದಂತಹ ಮೃಗೇಶ ಮತ್ತು ನಾಗ ಎಂಬುವಂಥವರು ಒಂದು ನಾಡಿನ ಅಧಿಕಾರಿಗಳಾಗಿದ್ದಂತಹ ವ್ಯಕ್ತಿಗಳಾಗಿಸಿರುವಂತಹ ಶಾಸನ ಇದು. ಅವರು ಹಲ್ಮಿಡಿ ಮತ್ತು ಮೂಳಿವಳ್ಳಿ ಎಂಬ ಗ್ರಾಮವನ್ನು ದತ್ತಿಯಾಗಿ ನೀಡಿದಂತಹ ಮಾಹಿತಿ ಈ ಶಾಸನದಲ್ಲಿ ನಮಗೆ ಸಿಗುತ್ತೆ. ಹಾಗಾಗಿ ಚಾರಿತ್ರಿಕವಾಗಿ ಇದು ಕದಂಬ ವಂಶದ ಆಳ್ವಿಕೆಯ ಕಾಲಘಟ್ಟದ ಮಾಹಿತಿಯನ್ನು ನೀಡುತ್ತೆ. ಜೊತೆಗೆ ಕದಂಬವರಿಗೂ ಮತ್ತು ಪಲ್ಲವರಿಗೂ ಇದ್ದಂತಹ ವೈರತ್ವದ ಬಗೆಗಿನ ಚಾರಿತ್ರಿಕ ಅಂಶ ಈ ಶಾಸನದಲ್ಲಿ ನಮಗೆ ಸಿಗುತ್ತೆ. ಮತ್ತು 2ನೇ ಅಂಶ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶ. ಅಲ್ಮಿಡಿ ಶಾಸನ ಚಾರಿತ್ರಿಕ ಮತ್ತು ಭಾಷಿಕ ಈ 2 ಅಂಶಗಳಿಗಿಂತಲೂ ಬಹಳ ಮಹತ್ವವಾದಂತಹ ಮಾಹಿತಿಯನ್ನು ದೊರಕಿಸುವುದು ಯಾವ ವಿಚಾರದಲ್ಲಪ್ಪ ಅಂದರೆ, ಅದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳಿಂದ ಮಹತ್ವವನ್ನು ಪಡ್ಕೊಂಡಿದೆ. ಈ ಶಾಸನವನ್ನು ನೀವು ನೋಡೋದಾದರೆ, ನಾನು ಮತ್ತೆ ಈ ಶಾಸನದ ಒಂದು ಲೈನ್ ಡ್ರಾಯಿಂಗನ್ನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ, ಆ ಸ್ಲೈಡನ್ನು ತೋರಿಸ್ತಾ ಇದ್ದೀನಿ. ಈ ಶಾಸನದ ಚಿತ್ರದ ಒಳಗಡೆ ವೃತ್ತಾಕಾರದ ಒಂದು ಲಲಾಟ ಅಂತ ಕರಿತೀವಿ ಆ ಭಾಗವನ್ನು. ಆ ಲಲಾಟ ಎಲ್ಲ ಶಾಸನಗಳಲ್ಲೂ ಕೂಡ ಯಾವ ಧರ್ಮಕ್ಕೆ ಸಂಬಂಧಪಟ್ಟಿರುತ್ತೋ ಆ ಧರ್ಮದ ಚಿಹ್ನೆಗಳನ್ನು, ಉದಾಹರಣೆಗೆ ಶೈವ ಧರ್ಮಕ್ಕೆ ಸಂಬಂಧಪಟ್ಟಿದ್ದಾದರೆ ಶಿವಲಿಂಗವನ್ನು ಲಲಾಟ ಭಾಗದಲ್ಲಿ ಹಾಕಿರ್ತಾರೆ. ಜೈನ ಧರ್ಮಕ್ಕೆ ಸಂಬಂಧಪಟ್ಟಿರೋದಾದರೆ ಜಿನ ಮೂರ್ತಿಯನ್ನು, ಜಿನಬಿಂಬವನ್ನು ಆ ಲಲಾಟದಲ್ಲಿ ಹಾಕಿರ್ತಾರೆ. ಸೊ ಈ ಶಾಸನದಲ್ಲಿ ನಾವು ಗಮನಿಸೋದೇನಪ್ಪ ಅಂತಂದರೆ, ವೃತ್ತಾಕಾರದ ಒಂದು ಚಕ್ರದ ಚಿಹ್ನೆಯನ್ನು ಈ ಶಾಸನ ಒಳಗೊಂಡಿದೆ. ಅದು ಯಾವುದನ್ನು ಒಳಗೊಂಡಿದೆಯಪ್ಪ ಅಂತಂದರೆ ಅದು ವಿಷ್ಣುವಿನ ಸುದರ್ಶನ ಚಕ್ರವನ್ನು ಸೂಚಿಸುತ್ತೆ. ಹಾಗಾಗಿ ಅದಕ್ಕೆ ಪುಷ್ಟೀಕರಿಸುವಂಥದ್ದು ಈ ಶಾಸನದ ಪ್ರಾರ್ಥನಾ ಶ್ಲೋಕ. ಪ್ರಾರ್ಥನಾ ಶ್ಲೋಕ ಬಹಳ ಮಹತ್ವವಾಗಿದೆ. ಎಲ್ಲ ಶಾಸನಗಳ ರಚನೆಯೊಳಗಡೆ ಕೂಡ ಪ್ರಾರ್ಥನೆ, ವಸ್ತು ವಿಷಯ ಮತ್ತು ಶಾಪಾಶಯದಿಂದನೇ ಎಂಡಾಗುತ್ತೆ. ಆ ಅಷ್ಟೂ ಅಂಶಗಳನ್ನು ಅಲ್ಮಿಡಿ ಶಾಸನ ಒಳಗೊಂಡಿದೆ. ಬಹಳ ಮಹತ್ವವಾದಂತಹ ಮಾಹಿತಿಯನ್ನು ನೀಡುತ್ತೆ ನಮಗೆ. ಇದರ ಪ್ರಾರ್ಥನಾ ಶ್ಲೋಕ ವಿಷ್ಣುವಿನ ಸ್ತುತಿಯೊಂದಿಗೆ ಆರಂಭ ಆಗುತ್ತೆ. ಅಲ್ಮಿಡಿ ಶಾಸನದ ಪ್ರಾರ್ಥನಾ ಶ್ಲೋಕ. ಆ ಶ್ಲೋಕ ಇನ್ನೊಂದು ಮಾರಿ ಓದ್ತೀನಿ. ಏನಪ್ಪ ಅಂತಂದರೆ, ಜಯತಿ ಶ್ರೀ ಪರಿಶ್ವರ್ಗ್ಯ ಶಾರ್ಗ್ಯ ಮ್ಯಾನ್ ಅತಿರಚ್ಯುತಃ ದಾನವಾಕ್ಷ್ಣೋರ್ ಯುಗಾಂತಾಗ್ನಿ ಶಿಷ್ಟಾನಂತು ಸುದರ್ಶನಃ. ಎಷ್ಟು ಮಹತ್ವವಾದಂತಹ ಒಂದು ಮಾಹಿತಿಯನ್ನು ಒಳಗೊಂಡಿದೆಯಪ್ಪ ಅಂತಂದರೆ, ಇದರ ಅರ್ಥ ಲಕ್ಷ್ಮಿಯೊಡನೆ ಇರುವಂತಹ ಅಚ್ಯುತನು ಸ್ಲಾರ್ಗ್ಯವೆಂಬ ಬಿಲ್ಲನ್ನು ಬಗ್ಗಿಸಿ ಹಿಡಿದಿದ್ದು
ದಾನವಾಕ್ಷ್ಣೋರ್ ಯುಗಾಂತಾಗ್ನಿ ಅಂದರೆ ದಾನವರಿಗೆ ಪ್ರಳಯ ಕಾಲದ ಅಗ್ನಿಯಂತೆಯೂ, ಶಿಷ್ಟಾನಾಂತು ಸುದರ್ಶನ ಅಂದರೆ ಶಿಷ್ಟರಿಗೆ ಸಜ್ಜನರಿಗೆ ಸುದರ್ಶನ ಚಕ್ರದಂತೆಯೂ ಹಿಡಿದಿರುವಂತಹ ಅಚ್ಯುತನಿಗೆ ಜಯತಿ ಅಂದರೆ ನಿನಗೆ ಜಯವಾಗಲಿ ಅಂತೇಳಿ ಅಚ್ಯುತನ ವರ್ಣನೆಯೊಂದಿಗೆ ಈ ಶಾಸನ ಆರಂಭ ಆಗುತ್ತೆ. ಶಾಸನ ತಜ್ಞರು ಆ ಚಿತ್ರವನ್ನು ಅದು ವಿಷ್ಣುವಿನ ಸುದರ್ಶನ ಚಕ್ರ ಅಂತ ಹೇಳಿ ಕರೀತಾರೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ನಾವು ಗಮನಿಸಬೇಕಾಗಿರೋದು ಅಂತಂದರೆ, ಈ ಪ್ರಾರ್ಥನಾ ಶ್ಲೋಕ ಇದೆಯಲ್ಲ, ಇದು ಕದಂಬರ ಕಾಲದಂತಹ ಒಂದು ಸಾಮಾಜಿಕವಾದಂತಹ ಬಹಳ ಮಹತ್ವವಾದಂತಹ ದಾಖಲೆಯನ್ನು ನಮ್ಗೆ ಒದಗಿಸುತ್ತೆ. ಕದಂಬರು ಮೂಲತಃ ಶೈವಾರಾಧಕರಾಗಿದ್ದರೂ ಕೂಡ ವೈಷ್ಣವ ಧರ್ಮದ ಒಂದು ಪೋಷಣೆಯೊಳಗಡೆ ತಲ್ಲೀನರಾಗಿರ್ತಾರೆ. ವೈಷ್ಣವ ಧರ್ಮವನ್ನೂ ಕೂಡ ಸಮಾನವಾಗಿ ನೋಡುವಂತಹ ಒಂದು ಚಿತ್ರಣ ಈ ಶಾಸನದಲ್ಲಿ ನಮಗೆ ಸಿಗುತ್ತೆ. ಇವರು ಮೂಲತಃ ಶೈವರಾಗಿದ್ದರೂ ಕೂಡ ವೈಷ್ಣವ ಧರ್ಮವನ್ನು ಪೂಜಿಸುತ್ತಿದ್ದಂತಹ ಮಾಹಿತಿ ದೊರೆಯುತ್ತೆ. ಇದು ಕದಂಬರ ಕಾಲದಲ್ಲಿದ್ದಂತಹ ಸರ್ವಧರ್ಮ ಸಹಿಷ್ಣುತಾ ಭಾವವನ್ನು ನಮಗೆ ತಿಳಿಸುತ್ತೆ. ಹಾಗಾಗಿ ಇದು ಕದಂಬರಲ್ಲಿರುವಂತಹ ಸರ್ವಧರ್ಮ ಸಹಿಷ್ಣುತಾ ಒಂದು ಭಾವಕ್ಕೆ, ವಿಶೇಷವಾಗಿ ಕರ್ನಾಟಕ ಸರ್ವಧರ್ಮಗಳ ಒಂದು ತವರೂರು ಅಂತಲೂ ಕೂಡ ಕರಿತೀವಿ. ಆ ಸರ್ವಧರ್ಮವನ್ನು ಸಮಾನತೆಯನ್ನಾಗಿ ನೋಡ್ಕೊಂಡು ಹೋಗುವಂತಹ ಒಂದು ಚಿತ್ರಣ ಈ ಕರ್ನಾಟಕದ ಒಂದು ಸಾಮಾಜಿಕವಾದಂತಹ ಒಂದು ಮಹತ್ವದ ಮಾಹಿತಿಯನ್ನು ಇದು ನಮಗೆ ದೊರಕಿಸುತ್ತೆ. ಇನ್ನೊಂದು ಬಾಳ್ಗಳ್ಚು ಅನ್ನುವಂತಹ ಒಂದು ಪದ ಇದೆ. ವಿಜಾಹರಸನಿಗೆ ಬಾಳ್ಗಳ್ಚಿ ಪಲ್ಮಿಡಿವು ಮೂಳಿವಳ್ಳಿವು ಕೊಟ್ಟಾರ್ ಅಂತೇಳಿ 12ನೇ ಸಾಲಿನಲ್ಲಿ ಶಾಸನ ಇದೆ. ವಿಜಾಹರಸನಿಗೆ ಬಾಳ್ಗಳ್ಚಿ, ಬಾಳ್ ಅಂದರೆ ಕತ್ತಿ ಅಂತ ಅರ್ಥ, ಕಳ್ಚು ಅಂದರೆ ಅದನ್ನು ತೊಳೆಯುವುದು ಅಂತ ಅರ್ಥ. ರಣರಂಗದಲ್ಲಿ ಹೋರಾಡಿ ವೀರನ ಕತ್ತಿಯನ್ನು ತೊಳೆದು ಕೊಡುವ ಪ್ರಶಸ್ತಿಯನ್ನು ಬಾಳ್ಗಳ್ಚು ಅಂತ ಕರೀತಾರೆ. ಇದು ಮುಂದೆ ಕರ್ನಾಟಕದಲ್ಲಿ ಒಬ್ಬ ವೀರನಿಗೆ ಕೊಡುವಂತಹ ಒಂದು ಪ್ರಶಸ್ತಿಯ ಸಂದರ್ಭದೊಳಗಡೆ ಎಲ್ಲ ಇನ್ನು ಮುಂದಿನ ಪರಂಪರೆಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಮಗೆ ಸಿಗುತ್ತೆ ಮಾಹಿತಿ. ದುರ್ಯೋಧನನ ತೊಡೆಯನ್ನು ಮುರಿದಂತಹ ಭೀಮನ ಕೈಗಳನ್ನು ಕೃಷ್ಣ ತೊಳೆದಂತಹ ಒಂದು ಸಂದರ್ಭ, ಇವೆಲ್ಲವೂ ಕೂಡ ಆ ರಣರಂಗದಲ್ಲಿ ಹೋರಾಡಿದಂತಹ ವೀರನಿಗೆ ಕೊಡುವಂತಹ ಒಂದು ಪ್ರಶಸ್ತಿಯ ರೂಪವಾಗಿ ನಮಗೆ ಸಿಗುತ್ತೆ. ಮತ್ತೊಂದು ಸಳ್ಬಂಗದರ್ ಅನ್ನುವಂತಹ ಒಂದು ಪದ ಇದೆ. ಇದರ ಪ್ರಕೃತಿ ರೂಪ ಸಳ್ಬಂಗ ಅಂದರೆ ಷಡ್ಭಾಗ ಅನ್ನುವಂತಹ 6ನೇ ಒಂದು ಭಾಗ. ರಾಜನಿಗೆ ಸಂದಾಯವಾಗಬೇಕಾದಂತಹ 6ನೇ ಒಂದು ಭಾಗದ ಉಲ್ಲೇಖವನ್ನು ಇದು ನಮಗೆ ಸೇರಿಸುತ್ತೆ. ಇನ್ನೊಂದು ಪದ ಇದೆ ಇದರಲ್ಲಿ, ಕುರುಂಬಿಡಿ ಅಂತಕ್ಕಂತಹ ಒಂದು ಪದ. ಕುರುಂಬಿಡಿ ಇದನ್ನು ಕುರುದೆರೆ ಅಂತಲೂ ಕೂಡ, ಅಥವಾ ಕುರುಬರಿಗೆ ಕೊಡುತ್ತಿದ್ದ ತೆರಿಗೆ ವಿನಾಯಿತಿ ಇರಬಹುದು ಅಂತೇಳಿ ಇದನ್ನು ವಿದ್ವಾಂಸರು ಹೇಳ್ತಾರೆ. ಅಂದರೆ ಈ ಬಗೆಯ ತೆರಿಗೆಗಳ ಉಲ್ಲೇಖ ಅಲ್ಮಿಡಿ ಶಾಸನದಲ್ಲಿ ಅವತ್ತಿನ ಕಾಲದಲ್ಲಿ ವಿಧಿಸಲ್ಪಡುತ್ತಿದ್ದಂತಹ ತೆರಿಗೆಗಳ ಉಲ್ಲೇಖ ನಮಗೆ ಇದರಲ್ಲಿ ಸಿಗುತ್ತೆ. ಮತ್ತೊಂದು ಭಾಗ ಇದೆ, ಪತ್ತೊಂದಿ ಎನ್ನುವಂತಹ ಭಾಗ. ಪತ್ತೊಂದಿ ಅಂದರೆ ಇದು ಅಚ್ಚ ಕನ್ನಡದ ಶಬ್ದ. ಇದು ಅಲ್ಮಿಡಿ ಶಾಸನದಲ್ಲಿ ಭಾಷಿಕವಾಗಿ ಅಲ್ಮಿಡಿ ಶಾಸನ ಮತ್ತು ಕನ್ನಡ ಮತ್ತು ಸಂಸ್ಕೃತದ ಸಂಬಂಧವನ್ನು ಮುಂದಿನ ಭಾಗದಲ್ಲಿ ಭಾಷಿಕವಾಗಿ ನೋಡೋಣ. ಇದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಂಶಗಳ ಒಳಗಡೆ ಇದನ್ನು ನೋಡೋಣ. ಪತ್ತೊಂದಿ ಎನ್ನುವಂಥದ್ದು ಇದು ಅಚ್ಚ ಕನ್ನಡ ಶಬ್ದ. ಇದರ ಸಂಸ್ಕೃತ ರೂಪ ದಸಬಂಧ ಅಂತ ಕರಿತೇವೆ. ಇದರ ತದ್ಭವ ರೂಪ ದಸವಂದ ಅಂತ ಹೇಳಿ. ಇಲ್ಲಿ ಪಕಾರ ಹಕಾರ ಆಗ್ತಿರುವಂಥದ್ದು ಮತ್ತು ವಕಾರ ಬಕಾರ ಆಗ್ತಾ ಇರುವಂತಹ ಒಂದು ರೂಪವನ್ನು ನಾವು ಕನ್ನಡ ಭಾಷಿಕ ಹಿನ್ನೆಲೆ ಒಳಗಡೆ ನಾವು ನೋಡ್ತೀವಿ. ಇದು ಧಾನ್ಯ ರೂಪದ ತೆರಿಗೆಯನ್ನು ಸೂಚಿಸುತ್ತೆ. ಮತ್ತು ಮುಂದುವರಿದಿದ್ದು ಕ್ರಮೇಣ 10ನೇ ಒಂದು ಭಾಗದ ತೆರಿಗೆ ಎಂಬ ಅರ್ಥವನ್ನು ಇದು ಒಳಗೊಂಡಿದೆ. ಇದಿಷ್ಟು ಮಾಹಿತಿಗಳು ಅಲ್ಮಿಡಿ ಶಾಸನದಲ್ಲಿ ಬರುವಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕವಾದಂತಹ ಅಂಶಗಳನ್ನು ಸೂಚಿಸುವಂತಹ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯನ್ನು ಪುನರ್ ಅಧ್ಯಯನ ಮಾಡಲಿಕ್ಕೆ ಮತ್ತು ಕರ್ನಾಟಕದ ಸಾಂಸ್ಕೃತಿಕ ಚರಿತ್ರೆಯ ಬಗ್ಗೆ ಬಹಳ ಮಹತ್ವವಾದಂತಹ ದಾಖಲೆಯನ್ನು ಒದಗಿಸುವಂತಹ ಶಾಸನ ಅಂತಂದರೆ ಎಂ ಕಲಬುರ್ಗಿಯವರು ಹೇಳ್ತಾರೆ, ಬಿಸಿಲು ಮಳೆ ಎನ್ನದೆ ಸತ್ಯ ಕಥೆಗಳನ್ನು ಹೊತ್ತು ನಿಂತ ಹರಿಕಾರ ಅಂತೇಳಿ ಶಾಸನಕ್ಕೆ ಕರೀತಾರೆ.
ಏಕೆಂದರೆ ಶಾಸನಗಳು ಹೇಳುವಂತಹ ಮಾಹಿತಿಗಳೆಲ್ಲವೂ ಕೂಡ ಸತ್ಯಕಥೆಗಳಿಗೆ, ಸತ್ಯದ ದಾಖಲೆಗಳಿಗೆ ಒಂದು ಅಧಿಕೃತವಾದಂತಹ ಪಠ್ಯಗಳಾಗಿರುತ್ತೆ. ಇದರೊಳಗಡೆ ಕೂಟ ಶಾಸನಗಳು ಅಂತಲೂ ಬರ್ತವೆ. ಅದು ಶಾಸನಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಓದುವಂಥ ಸಂದರ್ಭದೊಳಗೆ ಅವುಗಳು ಕೂಡ ಒಂದು ಭಾಗ ಇದೆ. ಆದರೆ ಬಹುತೇಕ ಶಾಸನಗಳು ಅಂತಂದರೆ ಅವು ಆ ಕಾಲದ ಸಾಂಸ್ಕೃತಿಕ ಚರಿತ್ರೆಯ ಮೇಲೆ ಬೆಳಕನ್ನು ಚೆಲ್ಲುವಂತಹ ಕೆಲಸವನ್ನು ಶಾಸನಗಳು ಮಾಡ್ತವೆ. ಮತ್ತೆ ಮುಂದುವರೆದು ಈ ಶಾಸನದ ಪ್ರಧಾನವಾದಂತಹ ಭಾಗ ಸಾಹಿತ್ಯ ಚರಿತ್ರೆಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭದ ಒಳಗಡೆ ಕನ್ನಡ ಭಾಷೆಯ ಒಂದು ಚರಿತ್ರೆಯ ಬಗ್ಗೆ, ಕನ್ನಡ ಭಾಷೆಯ ಇತಿಹಾಸವನ್ನು ಅಧ್ಯಯನ ಮಾಡುವಂತಹ ಸಂದರ್ಭದ ಒಳಗಡೆ ಭಾಷಿಕ ಪಠ್ಯವಾಗಿ ಅಲ್ಮಿಡಿ ಶಾಸನ ನಮಗೆ ಎಷ್ಟು ಮಹತ್ವವಾದಂಥ ಅಂಶವನ್ನು ಒದಗಿಸುತ್ತೆ ಅನ್ನೋದು ಈ ಶಾಸನದಲ್ಲಿ ಬಹಳ ಮಹತ್ವವಾದಂಥ ಭಾಗ. ಈ ಶಾಸನ ಒಟ್ಟು 16 ಸಾಲುಗಳಲ್ಲಿ ರಚನೆಯಾಗಿದೆ. ಆ 16 ಸಾಲುಗಳಲ್ಲಿ ಈ ಶಾಸನದ ಬಹುಭಾಗ ಸಂಸ್ಕೃತದಲ್ಲಿ ರಚನೆಯಾಗಿದೆ. ಕೇವಲ 25 ಪದಗಳು ಮಾತ್ರ ಕನ್ನಡ ಭಾಷೆಯಲ್ಲಿ ಬಳಕೆ ಆಗಿದೆ ಈ ಶಾಸನದಲ್ಲಿ. ಈ ಶಾಸನವನ್ನು ಭಾಷಾ ಚರಿತ್ರಕಾರರು ಪೂರ್ವದ ಹಳಗನ್ನಡದ ಭಾಷಾ ಸ್ವರೂಪವನ್ನು ಹೊಂದಿದೆ ಅಂತ ಹೇಳ್ತಾರೆ. ಇಲ್ಲಿ ಬಳಕೆಯಾಗಿರುವಂತಹ ಆ ಪದಗಳು ಮತ್ತು ಆ ಪಾರಿಭಾಷಿಕ ಪದಗಳ ಆಧಾರದ ಮೇಲೆ ಅವತ್ತಿನ ಕಾಲದ ಕನ್ನಡ ಭಾಷಿಕವಾದಂತಹ ಒಂದು ವ್ಯವಸ್ಥೆಯನ್ನು, ಇನ್ನೂ ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಸಂಬಂಧಾಂತರವನ್ನು ಅಧ್ಯಯನ ಮಾಡಲಿಕ್ಕೆ ಈ ಶಾಸನ ಬಹಳ ಮಹತ್ವವಾದಂತಹ ದಾಖಲೆಯನ್ನು ಇದು ಒದಗಿಸುತ್ತೆ. ಈ ಶಾಸನದಲ್ಲಿ ಬಳಕೆಯಾಗಿರುವಂತಹ ಭಾಷೆಯನ್ನು ಪೂರ್ವದ ಹಳಗನ್ನಡ ಭಾಷಾ ಸ್ವರೂಪ ಅಂತ ಹೇಳಿ ಕರೀತಾರೆ. ಇಲ್ಲಿ ಬಳಕೆಯಾಗಿರುವಂತಹ ಕೆಲವೊಂದು ಪದಗಳಲ್ಲಿ ಒಂದು ಕೊಟ್ಟಾರ್ ಎನ್ನುವಂತಹ ಪದ ಇದೆಯಲ್ಲ, ಇಲ್ಲಿ ಅರ್ ಎಂಬ ಆಖ್ಯಾತ ಪ್ರತ್ಯಯ ಆರ್ ಎಂದು ದೀರ್ಘ ಸ್ವರಾದಿಯಾಗಿ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ಮತ್ತೊಂದು ಭಾಗ ನಾಡುಳ್ ಎಂಬ ಪದ. ಈ ಪದದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಪೂರ್ವದ ಹಳಗನ್ನಡದಲ್ಲಿ ಉಳ್ ಅಂತ ಬಳಕೆ ಆಗ್ತಾ ಇತ್ತು. ಮತ್ತು ಇನ್ನೂ 2 ರೀತಿಯ ಸಪ್ತಮಿ ವಿಭಕ್ತಿ ಪ್ರತ್ಯಯಗಳ ಒಂದು ಉಲ್ಲೇಖ ಈ ಶಾಸನದಲ್ಲಿ ನಮಗೆ ಸಿಗುತ್ತೆ. ಸಮಕ್ಷದೆ ಎಂಬ ಪದದಲ್ಲಿ ಬರುವಂಥ ಎ ಎಂಬಂತಹ ಪದ, ಒಡ್ಡಲಿ ಎಂಬ ಪದದಲ್ಲಿ ಬರುವಂತಹ ಅಲಿ ಎಂಬ ಪದ, ಈ 3 ಶೈಲಿಯೊಳಗಡೆ ಸಪ್ತಮಿ ವಿಭಕ್ತಿ ಪ್ರತ್ಯಯದ ಒಂದು ಉಲ್ಲೇಖ ಅಲ್ಮಿಡಿ ಶಾಸನದಲ್ಲಿ ನಮಗೆ ಸಿಗುತ್ತೆ. ಮತ್ತು ಅದಾನ್ ಎಂಬ ಪದ, ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ದೀರ್ಘ ಸ್ವರಾದಿಯಾಗಿ ಬಳಕೆಯಾಗಿರುವಂಥದ್ದನ್ನು ನಾವು ಗಮನಿಸ್ಬೋದು. ಇದು ಪೂರ್ವದ ಹಳಗನ್ನಡದ ದ್ವಿತೀಯ ವಿಭಕ್ತಿ ಪ್ರತ್ಯಯದ ಒಂದು ಸ್ವರೂಪ. ಮತ್ತು ಇನ್ನೊಂದು ಕಲಬೋರನ ಎಂಬ ಪದ ಇದೆಯಲ್ಲ, ಇಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯವಾದ ಅಕಾರ ದೀರ್ಘಾದೇಶವಾದ ಆಕಾರವಾಗಿ ಬಳಕೆಯಾಗಿದೆ. ಕಲಬೋರನ ಎಂಬಂತಹ ಒಂದು ಪದ ಆಗಬೇಕಾಗಿರೋದು ಕಲಬೋರನ ಅಂತೇಳಿ ಬಳಕೆ ಆಗಿರೋದನ್ನು ನಾವು ಗಮನಿಸ್ಬೋದು. ಮತ್ತು ಇಲ್ಲಿ ಒಂದು ಪ್ರಕೃತಿಗಳಿಗೆ, ಇಲ್ಲಿ ಬರುವಂತಹ ನಾಮಪ್ರಕೃತಿಗಳಿಗೆ ಸಮುಚ್ಚಯದ ಎಂಬ ಪ್ರತ್ಯಯ ಸೇರುವಾಗ ಅದು ವಿಸಂಧಿಯಾಗಿ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ಇಲ್ಲಿ ಪಲ್ಮಿಡಿಯಂ ಮತ್ತು ಮೂಳಿವಳ್ಳಿಯುಂ ಎಂಬಂತಹ ಒಂದು ಪದ, ಪಲ್ಮಿಡಿಯುಂ ಮತ್ತು ಮೂಳಿವಳ್ಳಿಯುಂ ಎನ್ನುವಂತಹ ಪದ, ಅಲ್ಮಿಡಿಯನ್ನು ಮತ್ತು ಮೂಳಿವಳ್ಳಿಯನ್ನು ಎಂಬಂತಹ ಆಗಬೇಕಾಗಿರುವಂತಹ ಒಂದು ಪ್ರಕೃತಿ ಇಲ್ಲಿ ಎಂಬ ಪ್ರತ್ಯಯ ಸೇರುವಾಗ ವಿಸಂಧಿಯಾಗಿ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ಪದಾರಂಭದ ಇಕಾರದ ಸ್ಥಾನದಲ್ಲಿ ಯಕಾರದ ಬಳಕೆ, ಕಾದಿ ಎರೆದು ಎಂಬಂತಹ ಪದ ಕಾದಿ ಇರಿದು ಅಂತ ಆಗಬೇಕಾಗಿತ್ತದು. ಕಾದಿ ಇರಿದು ಅಂತಂದರೆ ಹೋರಾಡಿ, ಇರಿದು ಅಂತ ಅಂದರೆ ಚುಚ್ಚಿ ಅಂತೇಳಿ ಅರ್ಥ ಬರಬೇಕಾಗಿತ್ತು. ಇದು ಇಕಾರದ ಸ್ಥಾನದಲ್ಲಿ ಎಕಾರ, ಕಾದಿ ಎರೆದು ಎನ್ನುವಂತಹ ಒಂದು ಪದ ಬಳಕೆಯಾಗಿರೋದನ್ನು ನಾವು ಗಮನಿಸ್ಬೋದು. ಬಹಳ ಮುಖ್ಯವಾದಂತಹ 2 ಪದಗಳು, ಒಂದು ಗಮಕ ಸಮಾಸದ ಪ್ರಯೋಗ ಅಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ. ಪೆತ್ತ ಜಯನ್ ಎಂಬಂತಹ ಒಂದು ಪದ ಗಮಕ ಸಮಾಸಕ್ಕೆ ನಿದರ್ಶನವಾಗಿ ಅಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿದೆ.
ಈ ಪೆತ್ತಜಯನ್ ಎಂಬಂತಹ ಒಂದು ಪದ ಕನ್ನಡ ಮತ್ತು ಸಂಸ್ಕೃತಗಳ ಚಿರಕಾಲದ ಸಂಬಂಧಕ್ಕೆ ಬಹಳ ದೊಡ್ಡ ನಿದರ್ಶನವಾಗಿ ಈ ಪದ ನಮಗೆ ಸಿಗುತ್ತೆ. ಇಲ್ಲಿ ಕನ್ನಡ ಮತ್ತು ಸಂಸ್ಕೃತಗಳು ಎರಡೂ ಪದಗಳು ಸೇರಿ ಆಗಿರುವಂತಹ ಒಂದು ಸಮಾಸ ಪದ. ಇದು ಅಲ್ಮಿಡಿ ಶಾಸನದ ಕಾಲಘಟ್ಟಕ್ಕಾಗಲೇ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳಿಗಿರುವಂತಹ ಒಂದು ಚಿರಕಾಲದ ಸಂಬಂಧಕ್ಕೆ ಬಹಳ ದೊಡ್ಡ ನಿದರ್ಶನವಾಗಿರೋದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅಂದರೆ ಈ ಕಾಲಘಟ್ಟಕ್ಕಾಗಲೇ ಕನ್ನಡ ಭಾಷಿಕ ಒಂದು ಸಮಾಜ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು ಎಂಬಂತಹ ಮಾಹಿತಿಯನ್ನು ಅಲ್ಮಿಡಿ ಶಾಸನದ ಯಾಕಂದರೆ ಅಲ್ಮಿಡಿ ಶಾಸನ ಕಾಲಘಟ್ಟಕ್ಕಾಗಲೇ ಕನ್ನಡ ಬರವಣಿಗೆ ಭಾಷೆಯಾಗಿ ಒಂದು ಪ್ರಬುದ್ಧತೆಯನ್ನೇ ಪಡ್ಕೊಂಡಿತ್ತು ಅಂತ ಹೇಳ್ಬೋದು. ಯಾಕಂದರೆ ಗಮಕ ಸಮಾಸ ಇದೆಯಲ್ಲ, ಕನ್ನಡ ಮತ್ತು ಸಂಸ್ಕೃತದ ಒಂದು ಸಂಬಂಧ ಆ ಕ್ಷಣದಲ್ಲಿ ಆಗಿರುವಂತಹ ಸಂಬಂಧ ಅಲ್ಲ, ಇದಕ್ಕೂ ಹಲವಾರು ವರ್ಷಗಳ ಒಂದು ಸಾಂಗತ್ಯ ಇದೆ. ಕನ್ನಡ ಮತ್ತು ಸಂಸ್ಕೃತದ ಒಂದು ಸಾಂಗತ್ಯ, ಯಾಕಂದರೆ ಸಂಸ್ಕೃತ ಆ ಕಾಲಕ್ಕಾಗಲೇ ದೇವ ಭಾಷೆಯಾಗಿ ಪ್ರಧಾನವಾಗಿತ್ತು. ಸೊ ಅದೇ ಕಾಲಘಟ್ಟಕ್ಕಾಗಲೇ ಕನ್ನಡವೂ ಕೂಡ ಸಂಸ್ಕೃತದೊಳಗಡೆ ಒಂದು ಅನುಸಂಧಾನವನ್ನು ಪಡ್ಕೊಳ್ತಾ ಇತ್ತು ಎಂಬಂತಹ ಒಂದು ಅಂಶ ಪೆತ್ತಜಯನ್ ಎಂಬ ಪದದಿಂದ ನಮಗೆ ಸಿಗುತ್ತೆ. ಸೊ ಹಾಗಾಗಿ ಈ ಕಾಲಘಟ್ಟಕ್ಕಿಂತಲೂ ಪೂರ್ವದಲ್ಲೇ, ಅಲ್ಮಿಡಿ ಶಾಸನ ರಚನೆ ಆಗಿರೋಕ್ಕಿಂತಲೂ ಪೂರ್ವದಲ್ಲೇ ಒಂದು ಕನ್ನಡ ಭಾಷಿಕ ಸಮಾಜ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಬಟ್ ಕನ್ನಡ ಭಾಷಿಕವಾದಂತಹ ಒಂದು ಪರಿಸರ ಅಂತಕ್ಕಂಥದ್ದು ಅಸ್ತಿತ್ವದಲ್ಲಿತ್ತು. ಆ ಕಾಲಘಟ್ಟಕ್ಕಾಗಲೇ ಆಡು ಮಾತಿನ ಕನ್ನಡ ಭಾಷಿಕ ಸಮಾಜ ಬಹಳ ಪ್ರಬಲವಾಗಿತ್ತು ಎಂಬಂತಹ ಮಾಹಿತಿ ನಮಗೆ ಈ ಪದಗಳ ಆಧಾರದಿಂದ ನಮಗೆ ಲಭಿಸುತ್ತೆ. ಇನ್ನೊಂದು ಪದ ಕರ್ಮಣಿ ಪದ ಪ್ರಯೋಗದ ರಚನೆ ಪೊಗಳೆ ಪೊಟ್ಟಣ ಎಂಬಂತಹ ಒಂದು ಪದದ ಒಂದು ಕರ್ಮಣಿ ಪದದ ಒಂದು ರಚನೆ ಅಂತಕ್ಕಂಥದ್ದು ಅಲ್ಮಿಡಿ ಶಾಸನದಲ್ಲಿ ಆಗಿರೋದನ್ನು ನಾವು ಗಮನಿಸ್ಬೋದು. ಹೀಗೆ ಒಟ್ಟಾರೆಯಾಗಿ ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ರೂಪುಗೊಳ್ಳುತ್ತಿದ್ದ ಹಳಗನ್ನಡದ ಸಂಕ್ರಮಣಾವಸ್ಥೆಗೆ ಬಹಳ ದೊಡ್ಡ ನಿದರ್ಶನವಾಗಿ ಕನ್ನಡ ಭಾಷಿಕ ಒಂದು ವ್ಯವಸ್ಥೆ ಅಂತಕ್ಕಂಥದ್ದು ಒಂದು ಪ್ರಬಲವಾಗಿ ಬೆಳವಣಿಗೆ ಆಗ್ತಾ ಇದ್ದಂತಹ ಒಂದು ನಿದರ್ಶನವಾಗಿ ನಮಗೆ ಇಲ್ಲಿ ಅಲ್ಮಿಡಿ ಶಾಸನ ಸಿಗುತ್ತೆ ಅನ್ನುವಂತಹದ್ದು ಈ ಅಲ್ಮಿಡಿ ಶಾಸನದಿಂದ ಅವತ್ತಿನ ಕಾಲದ ಕನ್ನಡ ಭಾಷೆಯ ಒಂದು ವ್ಯವಸ್ಥೆಯನ್ನು ಅಧ್ಯಯನ ಮಾಡಲಿಕ್ಕೆ ಬಹಳ ಮಹತ್ವದ ದಾಖಲೆಯಾಗಿ ನಮಗೆ ಸಿಗುತ್ತೆ ಅಂತಕ್ಕಂಥದ್ದು ಈ ಶಾಸನದಿಂದ ಅರ್ಥ ಆಗುತ್ತೆ. ಇದು ಅಲ್ಮಿಡಿ ಶಾಸನದ ಕಾಲಘಟ್ಟದಲ್ಲಿದ್ದಂತಹ ಕನ್ನಡ ಭಾಷಾ ಒಂದು ವ್ಯವಸ್ಥೆಯ ಕನ್ನಡ ಸಾಹಿತ್ಯದ ಆರಂಭದ ಒಂದು ಕಾಲಘಟ್ಟವನ್ನು ನಾವು ಇದರಲ್ಲಿ ಗುರುತಿಸ್ಬೋದು. ಮತ್ತೊಂದು ವಿಶೇಷವಾದ ಮಾಹಿತಿ ಅಂತ ಅಂದರೆ ಅಲ್ಮಿಡಿ ಶಾಸನ ಕನ್ನಡದ ಗದ್ಯದಲ್ಲಿ ರಚನೆಯಾಗಿರುವಂತಹ ಒಂದು ಶಾಸನ. ಏಕೆಂದರೆ ಹಳಗನ್ನಡ ಸಾಹಿತ್ಯ ನಮಗೆ ಸಿಗುವಂಥದ್ದು ಯಥೇಚ್ಛವಾಗಿ ಪದ್ಯದಲ್ಲಿ ಕಾವ್ಯದ ರೂಪದಲ್ಲಿ ಸಿಗುತ್ತೆ. ಆದರೆ ಅಲ್ಮಿಡಿ ಶಾಸನ ಕನ್ನಡದ ಮೊದಲ ದಾಖಲೆಯೇ ನಮಗೆ ಗದ್ಯದ ಶೈಲಿಯೊಳಗಡೆ ಸಿಕ್ಕಿರುವಂತಹದ್ದು ಬಹಳ ಮಹತ್ವವಾದಂತಹ ಒಂದು ಅಂಶ ಅಂತ ನಾವು ಇದನ್ನು ಹೇಳ್ಬೋದು. ಇದಿಷ್ಟು ಅಲ್ಮಿಡಿ ಶಾಸನವನ್ನು ಕುರಿತು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಮುಖ ಅಂಶಗಳನ್ನು ಈ ಒಂದು ಅಧಿವೇಶನ ಒಳಗೊಂಡಿದೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸಿ ಇದನ್ನು ಮುಗಿಸ್ತೀನಿ.